ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತಾನೆ ಪರಿಚಿತರಾದವರು. ಪಕ್ಷದಲ್ಲಿ ರೆಬಲ್ ಆಗಿ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡ್ರೂ ಕೂಡ ಯತ್ನಾಳ್ ಹವಾ ಕುಗ್ಗಿಲ್ಲ. ಬಿಜೆಪಿ ನಾಯಕತ್ವದ ವಿರುದ್ಧ ತನ್ನ ವಾಗ್ದಾಳಿಯನ್ನ ನಿರಂತರವಾಗಿ ಮುಂದುವರೆಸಿದ್ದಾರೆ. ಈ ನಡುವೆ ಹೊಸ ಪಕ್ಷ ಕಟ್ಟುವ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಯ ಮೇಲಾಗಿರುವಂತಹ ಪರಿಣಾಮ ಏನು? ಹೊಸ ರಾಜಕೀಯ ಪಕ್ಷ ಕಟ್ಟಿದ್ರೆ ಸಕ್ಸಸ್ ಆಗ್ತಾರಾ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯತ್ನಾಳ್ ಮೊದಲ ಬಾರಿಗೆ ಶಾಸಕರಾಗಿದ್ದು 1994ರಲ್ಲಿ ಬಿಜೆಪಿಯಿಂದ ವಿಜಯಪುರ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿ ವಿಧಾನಸಭೆಗೆ ಪ್ರವೇಶವನ್ನ ಮಾಡಿದ್ರು. ಬಳಿಕ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದಲೇ ಸ್ಪರ್ಧಿಸಿ ಸಂಸದರಾದರು. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದಂತಹ ಯತ್ನಾಳ್ ಅವರು ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸವನ್ನ ಕೂಡ ಮಾಡಿದ್ದಾರೆ. 2009ರಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದ ಕಾರಣಕ್ಕಾಗಿ ಅಸಮಾಧಾನಗೊಂಡು ಬಂಡಾಯ ಸಾರಿದ್ರು. ಬಿಜೆಪಿ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಆದರೆ ದಳದ ಸಹವಾಸವೇ ಬೇಡ ಅಂತ ಹೇಳಿ ಹಿಂದೆ ಸರಿದಿರಲಿಲ್ಲ. ಜೆಡಿಎಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಅದು ಸಿಗದೆ ಇದ್ದಾಗ ಅಸಮಾಧಾನಗೊಂಡು ಮತ್ತೆ ಬಿಜೆಪಿಗೆ ಮತ್ತೆ ಹೋದ್ರು. ಬಿಜೆಪಿಗೆ ಬಂದರೂ ಕೂಡ ಬಂಡಾಯ ನಿಂತಿರಲಿಲ್ಲ. 2015ರಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ವಿರುದ್ಧ ಪರಿಷತ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡವರು ಯತ್ನಾಳ್ ಅವರು. ಈ ಕಾರಣಕ್ಕಾಗಿ ಮತ್ತೆ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು. ಆದರೆ ನಂತರದಲ್ಲಿ ಮರಳಿ ಬಿಜೆಪಿ ಪಕ್ಷದತ್ತ ಮುಖವನ್ನ ಮಾಡಿದ್ರು. ಪಕ್ಷದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪರವಾಗಿ ಆರಂಭದಲ್ಲಿ ಧ್ವನಿಯನ್ನ ಎತ್ತಿದ್ರು. ನಂತರದಲ್ಲಿ ಬಂಡಾಯವನ್ನ ಸಾರಿದ್ರು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನ ಸಾರಿದಂತಹ ಯತ್ನಾಳ್ ಗಂಭೀರ ಸ್ವರೂಪವನ್ನ ಪಡ್ಕೊಂಡ್ರು. ಗಂಭೀರ ಸ್ವರೂಪದಲ್ಲಿ ಆರೋಪವನ್ನ ಮಾಡಿದ್ರು. ಹೀಗಾಗಿ ಇದೀಗ ಮತ್ತೆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಮೂಲಕ ಅವರಿಬ್ಬರು ಕೂಡ ಆಲ್ ಟೈಮ್ ರೆಬಲ್ ನಾಯಕರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿಯ ವಿರುದ್ಧ ಯತ್ನಾಳ್ ಅಸಮಾಧಾನಕ್ಕೆ ಹಲವಾರು ಕಾರಣಗಳಿದೆ ವೀಕ್ಷಕರೇ. ಅವರು ಪ್ರಮುಖ ಅಸಮಾಧಾನ ಇರೋದು ಪಕ್ಷದ ನಾಯಕತ್ವದ ಬಗ್ಗೆ. ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ. ಎಸ್ವೈ ಕುಟುಂಬ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಹೇಳಿ ಘಂಟಾಘೋಷವಾಗಿ ಮಾತನಾಡಿದವರು ಅವರು. ಅಲ್ಲದೆ ನೇರವಾಗಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನ ಮಾಡಿದ್ದಾರೆ. ಯತ್ನಾಳ್ ಅವರು ಪಕ್ಷದ ನಾಯಕತ್ವ ಬಿಎಸ್ವೈ ಕುಟುಂಬದ ವಿರುದ್ಧ ನಿರಂತರ ಆರೋಪಗಳನ್ನ ಮಾಡುತ್ತಾ ಬಂದಿರೋದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಯಿತು. ಬಿಜೆಪಿಯಲ್ಲಿ 3 ಬಣಗಳು ಸೃಷ್ಟಿಯಾದವು. ಯತ್ನಾಳ್ ಬಣ ಪ್ರತ್ಯೇಕ ಸಭೆಯನ್ನ ಮಾಡಿ ಅದರಲ್ಲಿ ಮೀಟಿಂಗ್ಗಳನ್ನ ಮಾಡಿಕೊಂಡು ವಾಗ್ದಾಳಿಯನ್ನು ನಡೆಸೋಕೆ ಶುರು ಮಾಡಿದ್ರು. ಪಕ್ಷದಲ್ಲಿ ಹಾಗೂ ಕಾರ್ಯಕರ್ತರ ನಡುವೆ ತೀವ್ರ ಗೊಂದಲ ಸೃಷ್ಟಿಯಾಯಿತು. ಅದನ್ನೆಲ್ಲ ನೋಡಿ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿತು. ಪಕ್ಷದಿಂದ ಉಚ್ಚಾಟನೆಗೊಂಡ್ರೂ ಕೂಡ ಯತ್ನಾಳ್ ಹವಾ ಏನ್ ಕಡಿಮೆ ಆಗಿಲ್ಲ. ಬಿಜೆಪಿ ನಾಯಕತ್ವದ ವಿರುದ್ಧ ತಮ್ಮ ಹೇಳಿಕೆಯನ್ನ ನೀಡುತ್ತಲೇ ಬಂದಿದ್ದಾರೆ. ಪಕ್ಷ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇದೀಗ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಯತ್ನಾಳ್ ಅವರು ನಾನು ನಾನ್ ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ರೀತಿಯನ್ನ ನೋಡಿದ್ರೆ ಹೊಂದಾಣಿಕೆ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ಅವರ ನಿಲುವಾಗಿದೆ. ಯತ್ನಾಳ್ ಅವರು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ಘೋಷಣೆ ಏನಾದ್ರೂ ಮಾಡಿದ್ದಾರೆ. ಅದನ್ನೇನಾದ್ರೂ ಪಕ್ಷ ಮಾಡಿದ್ರೆ ಇದು ಸಾಕಷ್ಟು ವಿಚಾರಗಳಿಗೆ ಗೊಂದಲವನ್ನ ಉಂಟು ಮಾಡುತ್ತೆ. ಬಿಜೆಪಿಯ ವಿರುದ್ಧವೇ ಅವರು ನಿಂತ್ಕೊಳ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಬಿಜೆಪಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿದೆ. ಇದು ಎಷ್ಟರ ಮಟ್ಟಿಗೆ ಗಂಭೀರ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಡಿಯೂರಪ್ಪನಂತಹ ಹಿರಿಯ ನಾಯಕರು ಇಂತಹ ಪ್ರಯತ್ನವನ್ನ ಮಾಡಿದಾಗಲೂ ಕೂಡ ಅದು ಯಶಸ್ವಿಯಾಗಿರಲಿಲ್ಲ. ಶ್ರೀರಾಮುಲು ಬಿಎಸ್ಆರ್ ಪಕ್ಷವನ್ನ ಕಟ್ಟಿದ್ರು, ಅವರು ಫಲವನ್ನು ಕೊಡ್ಲಿಲ್ಲ. ಕೆಎಸ್ ಈಶ್ವರಪ್ಪ ಅಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು, ಅದು ಕೂಡ ಸಾಧ್ಯವಾಗಿಲ್ಲ. ಹೀಗಿರುವಾಗ ರೆಬಲ್ ನಾಯಕರಾಗಿ ಯತ್ನಾಳ್ ಪ್ರಯತ್ನ ಫಲ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಬಿಜೆಪಿ ಕೆಡರ್ ಆಧಾರಿತ ಪಕ್ಷ. ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕ ಪಕ್ಷವನ್ನ ತೊರೆದು ಹೋದ್ರೆ ಅದರ ಜೊತೆಗೆ ಕಾರ್ಯಕರ್ತರು ಮುಖಂಡರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ. ಆ ಒಂದು ಶಕ್ತಿ ಕಾಂಗ್ರೆಸ್ಗಿದೆ. ಆದರೆ ಬಿಜೆಪಿಯಲ್ಲಿ ಪರಿಸ್ಥಿತಿ ಹಾಗೇನಿರುವುದಿಲ್ಲ. ಪಕ್ಷದ ಕಾರ್ಯಕರ್ತರು ಮತದಾರರು ತಮ್ಮ ಶಾಸಕ ಪಕ್ಷಾಂತರ ಮಾಡಿದ್ರೂ ಕೂಡ ಪಕ್ಷವನ್ನ ಕಟ್ಟಿ ಹೋದ್ರೂ ಕೂಡ ಪಕ್ಷದಲ್ಲೇ ಇರ್ತಾರೆ. ಇದೇ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಇರುವಂತಹ ವ್ಯತ್ಯಾಸ. ಈ ಎಲ್ಲಾ ಕಾರಣಗಳಿಂದಾಗಿ ಸದ್ಯ ಹೈಕಮಾಂಡ್ ಯತ್ನಾಳ್ ಅವರು ಅಸಮಾಧಾನಗೊಂಡಿದ್ದಂತೂ ಸತ್ಯ. ಅವರು ಮತ್ತೆ ವಾಪಸ್ ಬರೋದಿಲ್ಲ ಅನ್ನೋದು, ಅಂದ್ರೆ ಬಿಜೆಪಿಗೆ ಸೇರ್ಕೊಳ್ಳೋದಿಲ್ಲ ಅನ್ನೋದು ಈಗ ಸದ್ಯಕ್ಕೆ ಕ್ಲಿಯರ್ ಆಗಿರೋದು. ಆದರೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಯತ್ನಾಳ್ ಅವರ ಹೊಸ ಪಕ್ಷ ಹೊರಗೆ ಬರುತ್ತಾ, ಹೊರಗೆ ಬಂದ್ರೆ ಅದನ್ನ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಬಿಜೆಪಿಯವರು ಅನ್ನೋದನ್ನ ಚುನಾವಣೆ ಬಂದಾಗ್ಲೇ ನೋಡಿ ತಿಳ್ಕೊಳ್ಬೇಕಾಗಿದೆ.